ಇನ್ನು ಮುಂದೆ ದುಬೈಗೆ ವಿಸಿಟಿಂಗ್ ವೀಸಾದಲ್ಲಿ ಹೋಗುವವರು ದಯವಿಟ್ಟು ಗಮನ ಕೊಟ್ಟು ಕೇಳಿ. ಯಾಕೆಂದರೆ ನೀವು ಇನ್ನು ಮುಂದೆ ದುಬೈಗೆ ವಿಸಿಟಿಂಗ್ ವೀಸಾದಲ್ಲಿ ಹೋಗುವಾಗ ನಿಮ್ಮ ಹತ್ರ ಈ 3 ಅಂಶಗಳು ಕನ್ಫರ್ಮ್ಡ್ ಇರಬೇಕು. ನಂಬರ್ 1, ಒಂದು ವೇಳೆ ನೀವು 1 ತಿಂಗಳ ವಿಸಿಟಿಂಗ್ ವೀಸಾದಲ್ಲಿ ಹೋಗ್ತೀರಾದರೆ ನಿಮ್ಮ ಕೈಯಲ್ಲಿ ದಿರಮ್ಸ್ 3,000 ಕ್ಯಾಶ್ ಇರಬೇಕು, ಈಕ್ವಲೆಂಟ್ ಟು 68,000 ರೂಪಾಯಿ ಅಥವಾ ಈಕ್ವಲೆಂಟ್ ಕರೆನ್ಸಿ ಇರಬೇಕು. ಅದು ಇಲ್ಲದಿದ್ದರೆ ಭಾರತದ ಕ್ರೆಡಿಟ್ ಕಾರ್ಡ್, ಆ ಕ್ರೆಡಿಟ್ ಕಾರ್ಡಲ್ಲಿ ಕ್ಲಿಯರ್ ಆಗಿ ಬರೀಬೇಕು ಇಂಟರ್ನ್ಯಾಷನಲ್ ಯೂಸ್ ಅಂತ. ಎರಡನೇದಾಗಿ ಕನ್ಫರ್ಮ್ಡ್ ರಿಟರ್ನ್ ಟಿಕೆಟ್. ಆ ಕನ್ಫರ್ಮ್ಡ್ ರಿಟರ್ನ್ ಟಿಕೆಟ್ ಫೇಕ್ ಅಥವಾ ಡಮ್ಮಿ ಇರಬಾರ್ದು, ಅದು ಸಿಸ್ಟಮಲ್ಲಿ ಚೆಕ್ ಮಾಡ್ತಾರೆ. ಮೂರನೇದಾಗಿ ನೀವು ಹೋಟೆಲಲ್ಲಿ ಸ್ಟೇ ಮಾಡ್ತೀರಾದರೆ ಹೋಟೆಲ್ ಕನ್ಫರ್ಮೇಷನ್ ಇರಬೇಕು. ಒಂದು ವೇಳೆ ನಿಮ್ಮ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಮನೆಯಲ್ಲಿ ನೀವು ಸ್ಟೇ ಮಾಡ್ತೀರಾದರೆ ಎಮಿರೇಟ್ಸ್ ID ಕಾಪಿ ಪ್ಲಸ್ ಅವರ ಮನೆಯ ಹೌಸ್ ರೆಂಟ್ ಅಗ್ರಿಮೆಂಟ್. ಮೂರನೇದು ಅವರಿಂದ ಒಂದು ಲೆಟರ್, ನೀವು ಅವರ ಮನೆಯಲ್ಲಿ ನಿಲ್ತೀರಂತ, ಮತ್ತು ಅವರ ಫೋನ್ ನಂಬರ್. ಈ ವಿಷಯಗಳು ಕನ್ಫರ್ಮ್ ಇರಬೇಕು. ಈಗ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಹ್ಯಾಪಿ ಜರ್ನಿ.